ಗುರುವಾರದಂದು ಏನು ಮಾಡೋರಿದ್ದೀರಿ, ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋರಿದ್ದೀರಿ, ನೀವು ಪರೀಕ್ಷೆಗೆ ಹಾಜರಾಗ್ತಾ ಇದ್ದೀರಿ. ಅದರಲ್ಲಿ ಈ ಆಲ್ರೆಡಿ ಡಯಟ್ ಕಮಲಾಪುರ್ ಅವರು ಬಿಟ್ಟಿರ್ತಕ್ಕಂಥ ಫಸ್ಟ್ ಸೆಟ್ನ ಕ್ವಶನ್ ಪೇಪರನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ತಾವೆಲ್ಲರೂ ಕೂಡ ಅದನ್ನು ಬಿಡಿಸಿರಬಹುದು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಆ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಏನಿದೆ ಒಂದು ಲಿಂಕ್ ಇದೆ, 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ, ಅಲ್ಲಿ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ ಅಂತ. ಇವತ್ತು 2, 3, 4 ಅಂಕದ ಪ್ರಶ್ನೆಗಳನ್ನು ನೋಡೋಣ, ಹೇಗೆ ಬಿಡಿಸಬೇಕು ಅನ್ನೋದನ್ನು. 21ರಿಂದ 28ರವರೆಗಿನ ನಿಗದಿಪಡಿಸಿರೋ ಸ್ಥಳದಲ್ಲಿ ಉತ್ತರಿಸೋದು. ಪ್ರಶ್ನೆ 21, 2/3 ಮತ್ತು 3/2 ನಡುವಿನ 4 ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇದಿತ್ತು 2/3 ಮತ್ತು 3/2 ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿತಕ್ಕಂಥದ್ದು. ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ 4, 6, 9, 6, 8, 12, 18, 12 ಅಂತದ್ದಾಗ್ತದೆ. ಸೊ ಫಸ್ಟ್ ಛೇದಗಳ ಲಸ ತೆಗೆದುಕೊಡ್ರಿ. ಸೊ ಛೇದಗಳ ಲಸನ ತೆಗೆದುಕೊಂಡು ಅವುಗಳನ್ನು ಗುಣಾಕಾರ ಮಾಡ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಇದನ್ನು ನಾವೇನು ಮಾಡ್ಬೋದು, ಕಂಡುಹಿಡಿಬೋದು ಅಂತಕ್ಕಂಥದ್ದಿದೆ. ಸ್ವಲ್ಪ ಸರಿಯಾಗಿ ಅದನ್ನು ಪಾಸ್ ಮಾಡಿ ನೋಡ್ಕೊಂಡಿದ್ದಾದ್ರೆ ಸೊ ಖಂಡಿತವಾಗಿ ನಿಮಗೆ 2 ಅಂಕ ಸಿಗ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಸುಲಭೀಕರಿಸ್ಲಿಕ್ಕೆ ಹೇಳಿದ್ದಾರೆ. 66p² r³ ಭಾಗಲೆ 11qr² ಅಂತ ಇದೆ. ಇದನ್ನು ಭಾಗಲಿಸಿಕ್ಕೆ ಹೇಳಿದ್ದಾರೆ. ಸೊ ಉತ್ತರ ನೋಡೋಣ. ಇದನ್ನು ಭಾಗಾಕಾರ ಮಾಡಿದಾಗ ಯಾವ ಥರನಾಗಿ ಬರ್ತದೆ ಅನ್ನೋದನ್ನು. ಸೊ ಈ ಥರನಾಗಿ ಅದನ್ನು ಏನು ಮಾಡಬೇಕಾಗಿತ್ತು, ನೀವು ಸುಲಭ ರೂಪಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಸೊ ಒಟ್ಟಾರೆ ಉತ್ತರ ಎಷ್ಟು ಬರಬೇಕಾಗಿತ್ತು, 6pqr ಅಂತಕ್ಕಂಥದ್ದು. ಸೊ ಉತ್ತರ ಇಲ್ಲಿ ಸುಲಭೀಕರಿಸಿದಾಗ ಏನು ಮಾಡಬೇಕಾಗಿತ್ತು, ಸೊ ಬರಬೇಕಾಗಿತ್ತು. ಎಸ್, ತುಂಬ ಸರಳವಾಗಿದೆ. ಸೊ ತಾವುಗಳನ್ನು ನೋಡಿದರೆ ತಮಗೆ ಗೊತ್ತಾಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 3375ರ ಘನಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಎಸ್, ನೋಡೋಣ. 3375ರ ಘನಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕು. ಸೊ ಅದನ್ನು ಅಪವರ್ತನ ವಿಧಾನದಿಂದ, ಘನಮೂಲ ಅಂತಂದರೆ ಕ್ಯೂ ಬರ್ತದಲ್ಲ. ಸೊ ಹಾಗಾಗಿ 3ರಿಂದ ನಾವೇನು ಮಾಡ್ತೀವಿ, ಭಾಗಾಕಾರವನ್ನು ಮಾಡ್ತೀವಿ. ಸೊ ಇದು ಭಾಗಾಕಾರವನ್ನು ಮಾಡಿದಾಗ ಸೊ ಕೆಳಗಡೆ ಈ ಥರನಾಗಿರ್ತಕ್ಕಂಥ ತಾವೇನು ಮಾಡಬೇಕಾಗಿತ್ತು, ಬರೆದು ಅದನ್ನು ಕೊಡಬೇಕಾಗಿತ್ತು, ಬರಿಬೇಕಾಗಿತ್ತು. ಸೊ ವಿಡಿಯೋ ಕ್ರೆಡಿಟ್ ಮಾಡ್ತಕ್ಕಂಥವ್ರು ಪ್ರಜ್ವಲ್ ಅಂತ. ಸೊ ಪ್ರಜ್ವಲ್ಗೂ ಕೂಡ ನಿಮ್ಮ ಕಡೆಯಿಂದ, ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ಕಂಟಿನ್ಯೂ ಮಾಡೋಣ. ಇನ್ನೊಂದು ಕ್ವಶನ್ ಇದೆ. 392ರ ಪೂರ್ಣ ಘನವೇ ಅಲ್ಲದಿದ್ದರೆ 392ನ ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಿದರೆ ಅದು ಪೂರ್ಣ ಘನವಾಗ್ತದೆ ಅಂತ ಕೇಳಿದ್ದಾರೆ. ಅದನ್ನು ಬಿಡಿಸ್ತಕ್ಕಂಥ ಪದ್ಧತಿ ಹೀಗಿದೆ. 392 ಎಸ್, ಆಮೇಲೆ ಇಲ್ಲಿ ಅವಿಭಾಜ್ಯ ಅಪವರ್ತನ ಅಂತ ಈ ಥರ ತಾಯಿ ಬರೆದು ಏನು ಮಾಡಬೇಕಾಗಿತ್ತಂದ್ರೆ ಸೊ ಬರಬೇಕದ. ಸೊ ಲಾಸ್ಟಿಗೆ ಏನಾಗ್ತದಪ್ಪ ಅಂದರೆ ಇದು ಪೂರ್ಣ ಘನ ಆಗ್ತದೆ ಅನ್ನೋದನ್ನು ತಾವುಗಳು ಏನು ಮಾಡಬೇಕು, ಸಮರ್ಥನೆಯನ್ನು ಮಾಡಬೇಕು. ಚೆನ್ನಾಗಿ ನೋಡ್ಕೊಳ್ರಿ. ಚೆನ್ನಾಗಿ ನೋಡ್ಕೊಂಡು ಇದೇ ಥರನಾಗಿರ್ತಕ್ಕಂಥ ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಹೋಪ್ ನೀವು ಖಂಡಿತವಾಗಿ ಅಂಕಗಳನ್ನು ಪಡಿತೀರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮಾಂತರ ಚತುರ್ಭುಜದ 2 ಗುಣಲಕ್ಷಣಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಸೊ ನೋಡುವ ಏನಿದೆ ಅನ್ನೋದನ್ನು. ಸಮಾಂತರ ಚತುರ್ಭುಜದ 2 ಗುಣಲಕ್ಷಣಗಳಲ್ಲಿ ಅಭಿಮುಖ ಬಾಹುಗಳು ಸಮ, ಅಭಿಮುಖ ಕೋನಗಳು ಸಮ, ಕರ್ಣಗಳು ಪರಸ್ಪರ ಅರ್ಧಿಸ್ತವೆ ಅನ್ನೋದನ್ನು 3 ಲಕ್ಷಣಗಳನ್ನು ಬರಿಬೇಕಾಗಿತ್ತು. ಅದಕ್ಕೆ 2 ಅಂಕ ಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಇತ್ತು. ಆಯತ ಘನದ ಮುಖಗಳ ಸಂಖ್ಯೆ, ಶೃಂಗಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆ ಬರೆದು ಐಲರನ ಸೂತ್ರವನ್ನು ಪರಿಶೀಲಿಸಿರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಅದರ ಮುಖಗಳು, ಶೃಂಗಗಳು ಮತ್ತು ಅಂಚುಗಳನ್ನು ಬರಿಬೇಕು ಆಯತ ಘನದ್ದು. ಸೊ ಈ ಥರ ಡಯಾಗ್ರಾಮ್ಸ್ಗಳನ್ನು ತಾವು ತೆಗಿಬೇಕಾಗಿತ್ತು. ಆಮೇಲೆ ಐಲರನ ಸೂತ್ರ ಬರ್ತದೆ. ಐಲರನ ಸೂತ್ರಕ್ಕೆ ಅದಕ್ಕೆ ಏನು ಮಾಡಬೇಕಾಗಿತ್ತು, ಪರಿಶೀಲನೆಯನ್ನು ಮಾಡಿದ್ರೆ ಖಂಡಿತವಾಗಿ ಇದಕ್ಕೆ ಅಂಕಗಳನ್ನು ಕೊಡ್ತಿದ್ರು. ಸೊ ಯಾವ ಥರ ಮಾಡಬೇಕು ಅನ್ನೋದನ್ನು ಮಾಡಿದ್ರೆ ಅನ್ನೋದನ್ನು ಸ್ವಲ್ಪ ಕ್ಲಿಯರಾಗಿ ನೋಡಿಕೊಂಡ್ರೆ ಸೊ ಹೋಪ್ ಇಲ್ಲಿಂದನೂ ಕೂಡ ನೀವು ಅಂಕಗಳನ್ನು ಗಳಿಸ್ತೀರಿ. ಮುಂದಿನ ಪ್ರಶ್ನೆ ಹೋಗೋಣ. ಪಕ್ಕಕ್ಕೆ ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಿದರೆ ಚಿತ್ರ ನೋಡಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು. ಎಸ್, ಸೊ ಚಿತ್ರ ಇದೆ. ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡತಕ್ಕಂಥದ್ದು ಕೋನ ABCD 360 ಡಿಗ್ರಿ. ಸೊ ಯಾವೆಲ್ಲ ಕೊಟ್ಟಿದ್ದಾರೆ, D1 ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ. ಸೊ ಡಿ ಎಷ್ಟಾಯ್ತಪ್ಪ ಅಂದರೆ 160 ಡಿಗ್ರಿ ಆಗ್ತದೆ. ಸೊ ಈ ಥರ ತಾವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಸೊ ಆದ್ದರಿಂದ ಕೋನ ಎಕ್ಸ್ನ ಬೆಲೆ ಎಷ್ಟಾಗ್ತದಪ್ಪ ಅಂತಂದ್ರೆ 110 ಡಿಗ್ರಿ ಆಗ್ತದೆ ಅನ್ನೋದನ್ನು ತಾವೇನು ಮಾಡ್ಬೋದಾಗಿತ್ತು. ಸೊ ಎಸ್, ಸಾಧನೆಯನ್ನು ಮಾಡಬೇಕಾಗಿತ್ತು. ಸೊ ಇದನ್ನು ಕೂಡ ಮಾಡಿದರೆ 2 ಅಂಕ ನಿಮಗೆ ಕೊಡ್ತಾರೆ. ಸೊ ಮುಂದಿನ ಪ್ರಶ್ನೆ ಇಲ್ಲಿ ಸುಲಭೀಕರಿಸಿ ಅಂತ ಕೊಟ್ಟಿದ್ದಾರೆ. ಈ ಲೆಕ್ಕದ ಉತ್ತರ ನೋಡೋಣ ಏನಿದೆ ಅನ್ನೋದನ್ನು. ಸುಲಭೀಕರಿಸಿದಲ್ಲಿ ಎಸ್, ಸೊ ಪರಿಹಾರವನ್ನು ಮಾಡ್ತಕ್ಕಂಥದ್ದಿದೆ ಇದು. ಸೊ ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ ಯಾವ ಥರ ಮಾಡಿದ್ದಾರೆ ಸ್ಟೆಪ್ಸ್ಗಳನ್ನು. ಸೊ ಖಂಡಿತವಾಗಿ ನಿಮ್ಮದು ಕೂಡ ಉತ್ತರ ಇಷ್ಟೇ ಬರಬೇಕು. ಈ ಮಾದರಿ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ನಿಮಗೆ ಇಂಥ ಲೆಕ್ಕಗಳು ಬರ್ತಾವೆ. ಸೊ ಹೋಪ್ ನೀವು ಚೆನ್ನಾಗಿ ಅಂಕಗಳನ್ನು ಏನು ಮಾಡ್ತೀರಿ ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮಿನೇಷನಲ್ಲಿ ಪಡಿತೀರಿ. ಸೊ ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಎಸ್, ಇಲ್ಲಿ ವಿಸ್ತರಿಸಿ ಕೊಟ್ಟಿದ್ದಾರೆ. x - x+6 x+5 ಅನ್ನು ವಿಸ್ತರಿಸಿ ಹೇಳಿದ್ದಾರೆ. ಸೊ ನೋಡೋಣ 2 ಅಂಕಕ್ಕೆ ಯಾವ ಥರ ವಿಸ್ತರಿಸಬೇಕು. ಜಸ್ಟ್ ವೆರಿ ಸಿಂಪಲ್ ಇದೆ ನೋಡಿ. x+a in the bracket x+b is equal to x² plus x a plus b x plus ab. So x+6 x+5 is equal to x² plus 6 plus 5x plus 6 into 5 ಅನ್ನೋದನ್ನು ನೀವೇನು ಮಾಡ್ಬೋದಾಗಿತ್ತು, ವಿಸ್ತರಿಸಿ ಬರಿಬೋದಾಗಿತ್ತು. ವೆರಿ ಸಿಂಪಲ್ ಇದೆ. ಸೊ
ಸೊ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ, ಒಂದು ಅಪವರ್ತನ ಮಾಡಲಿಕ್ಕೆ ಹೇಳಿದ್ದಾರೆ p² + 6p + 8 ಅಂತ. ಸೊ ನೋಡೋಣ ಉತ್ತರ ಯಾವ ಥರನಾಗಿ ಮಾಡಿದ್ದಾರೆ ಅನ್ನೋದನ್ನು. ಎಸ್, p² + 4 + 2p 4 × 2. ಸೊ ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ. ಸೊ ಯಾವ ಥರನಾಗಿ ಮಾಡಿದ್ದಾರೆ ಅನ್ನೋದನ್ನು ಸೊ ನೋಡಿದರೆ ಖಂಡಿತವಾಗಿ ನೀವುಗಳು ಕೂಡ ಇದೇ ಥರನಾಗಿ ಪ್ರಾಕ್ಟೀಸ್ಗಳನ್ನು ಮಾಡಲೇಬೇಕು. ಎಸ್, ಚತುರ್ಭುಜ ABCD ರಚನೆ ಮಾಡಬೇಕು. BC 6 ಇರಬೇಕು, AB 5, CD 3, ಕರ್ಣ 6 ಸೆಂಟಿಮೀಟರ್, BD 7 ಸೆಂಟಿಮೀಟರ್. ಸೊ ನೋಡೋಣ ಇದನ್ನು ಈ ಥರನಾಗಿ ನೀವು ರಚನೆಗಳನ್ನು ಮಾಡಬೇಕಾಗ್ತದೆ. ಎಸ್, BC 6 ಇದೆ, BA 5 ಇದೆ, AD 6 ಇದೆ, CD 3 ಇದೆ, BD ಕರ್ಣ 7 ಸೆಂಟಿಮೀಟರ್ ಇದೆ, AC 6 ಸೆಂಟಿಮೀಟರ್ ಇದೆ. ಇದನ್ನು ABCD ಚತುರ್ಭುಜ ರಚಿಸಿ ಈ ಥರ ಹೆಸರುಗಳನ್ನು ಕೊಡಬೇಕು. ಖಂಡಿತವಾಗಿ ನಿಮಗೆ ಇಂಥ ಪ್ರಶ್ನೆಗಳು ಬರ್ತಾವೆ, ನೀವು ಪ್ರಾಕ್ಟೀಸ್ಗಳನ್ನು ಮಾಡಲೇಬೇಕು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಗ್ರಾಫ್ ಇದೆ ನೋಡಿ, ಇಲ್ಲಿ ಬಿಂದುಗಳನ್ನು ಗುರುತಿಸಿ ಬರಲಿಕ್ಕೆ ಹೇಳಿದ್ದಾರೆ. ಸೊ ನೋಡೋಣ ಏನಿದೆ ಉತ್ತರಗಳಲ್ಲಿ. ಸೊ ತಮಗೆ ಅದನ್ನು ಗ್ರಾಫ್ದಲ್ಲಿನೇ ತಾವುಗಳು ಗುರುತಿಸಲಿಕ್ಕೆ ಆಗ್ತದೆ. ಒಂದು ಆಯತದ ಉದ್ದ ಅಗಲ 2ರಷ್ಟಿರುತ್ತೆ, ಸುತ್ತಳತೆ 72 ಮೀಟರ್ ಆದರೆ ಉದ್ದ ಅಗಲ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಇದನ್ನಿತ್ತು ಉದ್ದ ಅಗಲ ಕಂಡುಹಿಡಿತಕ್ಕಂಥದ್ದು. ಅಗಲ x ಆಗಿರಲಿ, ಉದ್ದ 2x ಆಗಿರಲಿ ಅಂತ ಹಾಕಬೇಕಾಗಿತ್ತು. ಸೊ ಆಯತದ ಸುತ್ತಳತೆಯ ಸೂತ್ರ ಅದರಲ್ಲಿ ತುಂಬಿದಾಗ ಎಷ್ಟು ಬರ್ತದಪ್ಪ ಅಂದರೆ x = 12 ಬರ್ತದೆ. ಅಗಲ 12 ಮೀಟರ್ ಇದೆ, ಉದ್ದ ಕಂಡುಹಿಡಿಬೇಕಾಗಿದೆ. ಸೊ ಉದ್ದ ಎಷ್ಟಾಗ್ತದೆ? 24 ಮೀಟರ್ ಆಗ್ತದೆ, 24 m ಅಂತಕ್ಕಂಥದ್ದು ಆಗ್ತದೆ. ಸೊ ಇಷ್ಟು ನೀವೇನು ಮಾಡ್ಬೋದಾಗಿತ್ತು, ಕಂಡುಹಿಡಿತಕ್ಕಂಥದ್ದು ಆಗಬೇಕಿತ್ತು. ಸೊ ಮುಂದಿನ ಪ್ರಶ್ನೆ, ಈ ದತ್ತಾಂಶ ಇದೆ, ಈ ದತ್ತಾಂಶಕ್ಕೆ ಪೈನಕ್ಷೆ ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಭಾಷೆ ಇದೆ, ವಿದ್ಯಾರ್ಥಿಗಳ ಸಂಖ್ಯೆ ಇದೆ, ನೋಡ್ಕೊಡ್ರಿ ಅದನ್ನು. ಎಸ್, ಇಲ್ಲಿ ಭಾಷೆ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾರೆ, ಇದಕ್ಕೆ ಪೈನಕ್ಷೆ ರಚನೆ ಮಾಡಬೇಕು. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ಗಳಲ್ಲಿ ಏನು ಮಾಡಬೇಕಾಗ್ತದೆ? ಕನ್ನಡ 120 ಡಿಗ್ರಿ, ಇಂಗ್ಲೀಷ್ 50 ಡಿಗ್ರಿ, ಹಿಂದಿ 90 ಡಿಗ್ರಿ, ಉರ್ದು 70 ಡಿಗ್ರಿ, ಮರಾಠಿ 30 ಡಿಗ್ರಿ ಅಂತ ಮಾಡಿ ಸೊ ಈ ಥರ ನೀವು ಏನು ಮಾಡಬೇಕಾಗಿತ್ತು? ಪೈನಕ್ಷೆನ ರಚನೆಯನ್ನು ಮಾಡಬೇಕಾಗಿತ್ತು. ಇದಕ್ಕೂ ಕೂಡ 3 ಅಂಕಗಳನ್ನು ನಿಮಗೆ ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಇದೆ, ಒಂದು ಆಯತ ಘನದ ಉದ್ದ ಅಗಲ ಎತ್ತರ ಕ್ರಮವಾಗಿ 10 ಸೆಂಟಿಮೀಟರ್, 14 ಸೆಂಟಿಮೀಟರ್, 7 ಸೆಂಟಿಮೀಟರ್ ಆದರೆ ಆಯತ ಘನದ ಪಾರ್ಶ್ವ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕಾಗಿತ್ತು. ಸೊ ಉತ್ತರ ನೋಡೋಣ ಏನಿದೆ ಅನ್ನೋದನ್ನು. ಎಸ್, ಈ ಥರನಾಗಿರ್ತಕ್ಕಂಥ ಡಾಟಾ ಇತ್ತು. ಆಯತ ಘನದ ಪಾರ್ಶ್ವ ಮೇಲ್ಮೈ ಕಂಡುಹಿಡಿತಕ್ಕಂಥ ಸೂತ್ರ ಇದೆ 2HL + B ಅಂತಕ್ಕಂಥದ್ದು. ಸೂತ್ರ ತುಂಬಿದಾಗ 336 cm² ಅಂತಕ್ಕಂಥದ್ದು ನಿಮ್ಮ ಉತ್ತರ ಬರಬೇಕಾಗಿತ್ತು. ಸೊ ಇಷ್ಟು ಬರೆದ್ರೆ 3 ಮಾರ್ಕ್ಸು ಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಇದೆ, ವಾರ್ಷಿಕ 6ರ ಬಡ್ಡಿ ದರದಲ್ಲಿ ವಾಸುದೇವ ಪ್ರತಿ ವರ್ಷ ಬಡ್ಡಿ ಲೆಕ್ಕಾಚಾರ ಮಾಡಿದರೆ 60,000ಗಳಿಗೆ 3 ವರ್ಷ ಕೊಡ್ತಕ್ಕಂಥ ಚಕ್ರ ಬಡ್ಡಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಚಕ್ರ ಬಡ್ಡಿ ಕಂಡುಹಿಡಿತಕ್ಕಂಥ ಸೂತ್ರ ಹಾಕಿ ಅದನ್ನು ಲೆಕ್ಕವನ್ನು ಮಾಡಬೇಕು. ಈ ಲೆಕ್ಕ ಇನ್ನಷ್ಟು ಮುಂದಾಗದ ಆಯತಘನದ ಪೂರ್ಣ ಮೇಲ್ಮೈ ಕಂಡುಹಿಡಿಯಬೇಕಾದ್ರೆ 2LH + LB + BH ಇದೆ. ಇದನ್ನು ಸೂತ್ರ ಹಾಕಿದಾಗ 616 cm² ಅಂತಕ್ಕಂಥದ್ದು ಬರ್ತದೆ. ಸೊ ಕಂಪ್ಲೀಟಾಗಿ ನೋಡ್ಕೊಡ್ರಿ. ಎಸ್, ಇಲ್ಲಿ ಈ ಲೆಕ್ಕ ಇತ್ತು. ಚಕ್ರ ಬಡ್ಡಿ ಕಂಡುಹಿಡಿಯಬೇಕಾದ್ರೆ ಚಕ್ರ ಬಡ್ಡಿ ಕಂಡುಹಿಡಿತಕ್ಕಂಥ ಸೂತ್ರ ನೋಡ್ಕೊಡ್ರಿ. ಸೊ ಯಾವ ಥರನಾಗಿ ಅದರಲ್ಲಿ ಎಲ್ಲ ಏನು ಮಾಡಿದ್ದಾರೆ? ದತ್ತಾಂಶಗಳನ್ನು ಹಾಕಿದ್ದಾರೆ, ಎಲ್ಲಿ ಕಂಡುಹಿಡಿದಿದ್ದಾರೆ ಅನ್ನೋದನ್ನು. ಸೊ ಟೋಟಲಿ 71, 46 ಇದೆ. ಸೊ ಎಷ್ಟಾಗ್ತದೆ ಅಂದರೆ ಉತ್ತರ ಇಷ್ಟು ಆಗ್ತದೆ. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ನಾನು ನಿಮಗೆ ಡಿಸ್ಕ್ರಿಪ್ಟಿವ್ ಆಗಿ ಬಿಡಿಸ್ತಕ್ಕಂಥ ಕ್ವಶನ್ಗಳನ್ನು ಹೇಳಿದ್ದೀನಿ. ನಿರೀಕ್ಷೆ ಮಾಡಿ ಇನ್ನೊಂದೆರಡು ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳು ಬರ್ತವೆ. ಸೊ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ಭಾಗದ ಹೊಸ ವಿಡಿಯೋಗಳಲ್ಲಿ. ಬಾಯ್.